ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅವರ್ ವರಮಹಾಲಕ್ಷ್ಮಿ ಹಬ್ಬ ಲಾಗ್. ಸೊ ಎಲ್ಲರೂ ನಾವು ಬೆಳಗ್ಗೆ ಬೇಗ ಎದ್ದಿದ್ವಿ. ಸೊ ಮಕ್ಕಳಿಗೆ ಫಸ್ಟ್ ಸ್ನಾನ ಮಾಡಿಸ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಯೂಶಲಿ ಎಲ್ಲರೂ ಹೇರ್ ಕೇರ್ ಬಗ್ಗೆ ಕೇಳ್ತಾ ಇರ್ತೀರಾ. ಸೊ ನಮ್ಮ ಮನೇಲಿ ನಾವು ಯಾರೇ ತಲೆಗೆ ಎಣ್ಣೆ ಅಪ್ಲೈ ಮಾಡಿದ್ರೆ ಸೀಗೆಕಾಯಿ ಪುಡಿಯಿಂದನೇ ಸ್ನಾನ ಮಾಡೋದು. ಸೊ ಸಾಮ್ರಾಟ್ ಸೀಗೆಕಾಯಿ ಪುಡಿ 2 ಸ್ಪೂನ್ ಹಾಕೊಂಡ್ರೆ ಅದರದ್ದು ಚಿಗರೆ ಪುಡಿನ 1 ಸ್ಪೂನ್ ಹಾಕ್ಕೊಂಡು ಅನ್ನ ಬಸ್ತಿದ್ದ ಗಂಜಿಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಲೆಗೆ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಸ್ಮೂತಾಗಿರುತ್ತೆ. ಸೊ ನಾನು ರೆಡಿಯಾಗಿ ಮಕ್ಕಳೂ ರೆಡಿ ಮಾಡಿದೆ. ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಚಾಪರೇ ಮುರಿದೋಗೋ ರೇಂಜಿಗೆ ಹೆಲ್ಪ್ ಮಾಡ್ತಾ ಇದ್ದ. ಸೊ ಇವನು ಸವಾಸನೇ ಬೇಡ ಅಂತ ಹೇಳಿ ಇಬ್ರಿಗೂ ಕಾರಿಡೋರಲ್ಲಿ ಮ್ಯಾಟ್ ಹಾಕಿ ಪೇಂಟಿಂಗ್ ಮಾಡಿ ಅಂತ ಸ್ವಲ್ಪ ಅವರ್ಸ್ ಅಲ್ಲೇ ಕೂರಿಸ್ಬಿಟ್ಟಿದ್ದೆ. ಈ ಸಲ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ. ತುಂಬಾ ಬೇಜಾರಾಗಿತ್ತು. ಬಟ್ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಆದೆ. ಪ್ರತಿ ವರ್ಷ ನಮ್ಮಮ್ಮ ಸ್ಯಾರಿ ಡ್ರಿಪ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಸೊ ಈ ಸತಿನೂ ಹಾಗೆ ಬಂದಿದ್ದರು. ಸೊ ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಸ್ಯಾರಿ ಡ್ರಿಪ್ ಮಾಡೋದ್ರಿಂದ ಹಿಡಿದು ಲಕ್ಷ್ಮಿ ಕೂರಿಸೋವರೆಗೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಕೊನೆಗೂ ನಮ್ಮ ಲಕ್ಷ್ಮಿನ ಕೂರಿಸಿದ್ರು. ಸೊ ನಮ್ಮ ಲಕ್ಷ್ಮಿ ನೋಡೋದಕ್ಕೆ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಲಕ್ಷಣವಾಗಿ ಕಾಣ್ತಾಯಿದ್ರು. ಇಷ್ಟೆಲ್ಲ ಅಲಂಕಾರ ಮಾಡಿ ದೀಪಗಳನ್ನೆಲ್ಲ ಹಚ್ಚಿ ನಮ್ಮ ಮನೆ ಲಕ್ಷ್ಮಿಗೆ ಪೂಜೆ ಮಾಡೋದ್ರಲ್ಲಿ ಸಿಗೋ ತೃಪ್ತಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಸೊ ನಮ್ಮ ಅತ್ತೆ, ಮಾವ, ಮಕ್ಕಳು ಎಲ್ಲ ಸೇರಿಕೊಂಡು ಪೂಜೆ ಮಾಡಿದ್ರು. ಇನ್ನು ಹಬ್ಬದ ಊಟ ನಮ್ಮ ಮನೇಲಿ ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತಾರೆ. ಎಲ್ಲರಿಗೂ ಬಾಳೆ ಎಲೆ ಮೇಲೆ ಊಟ ಬಡಿಸಿ ಅವರೆಲ್ಲ ಊಟ ಮುಗಿಸಾದ್ಮೇಲೆ ನಾನು ಊಟ ಮಾಡ್ಕೊಂಡು ಮುಗಿಸ್ದೆ. ಇನ್ನು ಯಾರ ಮನೆಗೂ ಹೋಗಂಗಿರಲಿಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ನಮ್ಮ ಮಾಮನ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ನಮ್ಮ ಮಾಮನ ಮನೆಯಲ್ಲೂ ಫಸ್ಟ್ ಟೈಮ್ ಲಕ್ಷ್ಮಿ ಕೂರಿಸಿದ್ದು. ತುಂಬಾ ಕ್ಯೂಟ್ ಆ್ಯಂಡ್ ಸಿಂಪಲಾಗಿ ಕೂರಿಸಿದ್ರು. ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನಾವೆಲ್ಲ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಲಾಗ್. ಸೊ ಹೋಪ್ ಯು ಗೈಸ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್, ಸಿ ಯು.